ಶಕ್ತಿ ಯೋಜನೆಯಿಂದ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ನಂಟರ ಮನೆಗೆ ದೇವಾಲಯಕ್ಕೆ ಪ್ರವಾಸಕ್ಕೆ ಎಲ್ಲ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗ ಸಿಗುವವರೆಗೂ ಶರಣಪ್ರಕಾಶ್ ಪಾಟೀಲ್ ಅವರು 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಹಿಂಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಿ ಅವರು ಇವತ್ತು ನಮ್ಮ ಸಾಧನೆಗಳ ಬಗ್ಗೆ ನೀವೆಲ್ಲ ಏನು ಕೃಷಿಗೋಸ್ಕರ ಇವತ್ತು ತಾವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ಅದಕ್ಕೆ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ತಿಳಿಸಿದ್ರು. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ ಒಂದು ಗೇಟ್ ಒಡೆದೋದಾಗ ಬಂದು ಮಾತಾಡಿದೆ. ಇವತ್ತು ಆಕಾಶಕ್ಕೆ ಏಣಿ ಇಲ್ಲ, ಸಮುದ್ರಕ್ಕೂ ಸೇತುವೆ ಇಲ್ಲ. ಆದರೆ ನಮ್ಮ ರಾಯಚೂರು ನಾಡು ಈ ಭತ್ತದ ಬೀಡು, ಇದಕ್ಕೆ ನಿಮ್ಮ ಏನು ಭತ್ತ ಬೆಳೀತಾ ಇದ್ದೀರಿ, ನಮ್ಮೆಲ್ಲರ ಬದುಕಿಗೆ ನೀವೆಲ್ಲ ಒಂದು ಶಕ್ತಿ ಕೊಡ್ತಾ ಇದ್ದೀರಿ ಅಂತ ನಾಡಿಗೆ ಇವತ್ತು ಬಂದು ಇಂಥ ಸಂಭ್ರಮ ಆಚರಣೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದನ್ನೇ ಹೇಳಿದ್ದು. ಇದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ದೇಶದ ಇತಿಹಾಸದಲ್ಲಿ ಈ ರಾಯಚೂರಿನ ಇತಿಹಾಸ ಕೂಡ ಮೆರುಗ್ತಾ ಇದೆ. ಆಭರಣಗಳು ನಮ್ಮ ಹೊಟ್ಟಿ ಗೋಲ್ಡ್ ಅಧ್ಯಕ್ಷರು ಇಲ್ಲಿದ್ದಾರೆ, ನಮ್ಮ JT ಪಾಟೀಲ್. ಬೆಳಗ್ಗೆ ಹೋಗೋಣ ಅಂತ ನಾನು ಆಸೆ ಪಟ್ಟಿದ್ದೇನೆ. ಆಭರಣ ರೂಪ ಬೇರೆ ಬೇರೆ, ಆದರೆ ಅದನ್ನು ಮಾಡುವಂತ ಚಿನ್ನ ಒಂದೇ. ಏಟ್ ಬೇಕಾದಷ್ಟು ಬೀಳ್ತಾ ಇರ್ತದೆ. ಇವತ್ತು ಪ್ರಾರ್ಥನೆಗಳು ಬೇರೆ ಬೇರೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಆದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಲೆಗಳು ಬೇರೆ ಬೇರೆ ಇರ್ಬೋದು, ಆದರೆ ಕಲಾವಿದರು ಮಾತ್ರ ಒಂದೇ. ಕಲಾವಿದರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಇವತ್ತು ನಾವು ಅವಕಾಶವನ್ನು ಪಡೆಯುವಂತ ನೀವೆಲ್ಲರೂ ಕೂಡ ಇವತ್ತು ಬಹಳ ಅದೃಷ್ಟವಂತರಿದ್ದೀರಿ. ಅವಕಾಶ ಸೃಷ್ಟಿಸಿಕೊಳ್ಳೋರೇ ನೀವೆಲ್ಲ ಬುದ್ಧಿವಂತರು. ಆದ್ರಿಂದ ಬದುಕಿನಿಂದ ಎಲ್ಲರೂ ಕೂಡ ತಾವೆಲ್ಲ ಹಗಲು ರಾತ್ರಿ ಶ್ರಮವನ್ನ ಪಡ್ತಾ ಇದ್ದೀರಿ. ಇದು ಒಂದು ದೊಡ್ಡ ರೈತರ ನಾಡಿದು. ಕುಡಿಯೋಕೆ ಕೃಷಿ ನೀರನ್ನ ಕೊಡ್ತಾ ಇರುವಂತ ಜನ, ತಲೆ ಮೇಲೆ ಸೂರಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇರುವಂತ ಜನ, ಹಸ್ದಾಗ ಅನ್ನವನ್ನು ಕೊಟ್ಟು ಬದುಕಿದಾಗ ಶಿಕ್ಷಣವನ್ನು ಕೊಡುವಂತ ಈ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೀರಿ. ಇವತ್ತು ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಮೇಲೆ ಒತ್ತಡವನ್ನು ತಂದು ಕೊನೆವರೆಗೂ ಕೂಡ ಟೈರ್ ಎಂಡ್ವರೆಗೂ ನೀರನ್ನು ಕೊಡಬೇಕು. ನಿಮ್ಮ ಕಾಲದಲ್ಲಿ ಇವತ್ತು ಏನು 33 TMC ನೀರು 30 TMC ನೀರು ಹಾಳಾಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶ ಮುಖಾಂತರ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಮೇಲೆ ಒತ್ತಡವನ್ನು ತಂದಿದ್ದಾರೆ. ಆದರೆ ನಾನು ಅವರ ವಾದಕ್ಕೆ ಬದ್ಧನಾಗಿದ್ದೇನೆ. ಆದರೆ ಆಂಧ್ರ ಪ್ರದೇಶ ಇವತ್ತು ಮುಖ್ಯಮಂತ್ರಿಗಳು ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಅವಕಾಶ ಕೊಟ್ಟರೆ ಆ 30 TMC ನೀರನ್ನ ನಿಲ್ಲಿಸಿ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡೇ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.